ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾರತ್ರೆಲ್ಲ BPL ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿತ್ತು ನೋಡಿ. ಈಗ ಕ್ಯಾನ್ಸಲೇಷನ್ ಪ್ರೊಸೆಸ್ ಶುರುವಾಗಿ ಒಂದು 5-6 ತಿಂಗಳಾಗಿದೆ. ಸಾಕಷ್ಟು ಜನರದ್ದು ಅರ್ಹರಿದ್ರು ಕೂಡ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು. ಅವ್ರದ್ದೆಲ್ಲದು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಬಾಯಿ ಮಾತಿಗೆ ಹೇಳಿದ್ರು. ಬಟ್ ಇವಾಗ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಸುದ್ದಿಗೋಷ್ಠಿನ ಮಾಡಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನ ತಿಳಿಸ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ನೀವು ಕೂಡ ಪೂರ್ತಿಯಾಗಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಯಾರತ್ರೆಲ್ಲ BPL ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿತ್ತು, ಈಗ ತುಂಬ ರೀಸನ್ಸಿಂದ ಕ್ಯಾನ್ಸಲೇಷನ್ ಮಾಡಿದ್ರು. GST ಪೇಯರ್ಸ್ ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್, ಯಾರತ್ರೆಲ್ಲ BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರು ಗೌರ್ಮೆಂಟ್ ಜಾಬಲ್ಲಿರೋರು, ಅವ್ರದ್ದೆಲ್ಲದು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿ ಅರ್ಹರಿದ್ರು ಕೂಡ ಸಾಕಷ್ಟು ಲಕ್ಷಾಂತರ ಜನದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು. ಅಂದರೆ ಅವ್ರು ಯಾವುದೇ ರೀತಿ GST ಪೇಯರ್ಸ್ ಆಗಿರಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರಲ್ಲ, ಯಾವುದು ಕೂಡ ಇರಲ್ಲ. ಅವ್ರು ನಿಜವಾಗ್ಲೂ ಕೂಡ BPL ರೇಷನ್ ಕಾರ್ಡ್ ತೊಗೊಳಕ್ಕೆ ಅರ್ಹತೆ ಇರುತ್ತೆ. ಬಟ್ ಅಂಥವ್ರದ್ದು ಕೂಡ ಮಿಸ್ ಆಗಿ ತುಂಬ ಜನದ ಕ್ಯಾನ್ಸಲ್ ಮಾಡಿದ್ರು. ಬಟ್ ಇವಾಗ ಅದನ್ನು ಆಕ್ಟಿವೇಶನ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು KH ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಇನ್ನು 15 ದಿವಸದಲ್ಲಿ ಯಾರ್ದೆಲ್ಲ ಅರ್ಹರಿದ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅವ್ರದನ್ನ ಮಾತ್ರ ಇನ್ನು 15 ದಿವಸದಲ್ಲಿ ಆಕ್ಟಿವೇಟ್ ಮಾಡಿಕೊಡ್ತಾರೆ. ನೀವು ಹಂಗಂತ ನೀವೆಲ್ಲೂ ಹೋಗೋ ಅಗತ್ಯ ಇಲ್ಲ. ನಿಮಗೆ ಖಂಡಿತ ಇವತ್ತಾಗಲೇ 16ನೇ ತಾರೀಕು ಅಲ್ವಾ, ಇನ್ನು 15 ದಿನಗಳಲ್ಲಿ ಅಂದರೆ ಈ ತಿಂಗಳು ಆಗಸ್ಟ್ ಮುಗಿಯೋದ್ರಲ್ಲಿ ನಿಮ್ದೆಲ್ಲ ಯಾರೆಲ್ಲ ಅರ್ಹರಿದ್ರು ಕೂಡ ಕ್ಯಾನ್ಸಲ್ ಆಗಿತ್ತು ಅವ್ರದ್ದೆಲ್ಲ ಆಕ್ಟಿವೇಟ್ ಮಾಡಿಕೊಡ್ತಾರೆ. ಯಾಕಂದರೆ ಇವಾಗ ನಿಮ್ಮ ಹತ್ರ ಆಲ್ರೆಡಿ ರೇಷನ್ ಕಾರ್ಡ್ ಇರುತ್ತೆ, ಬಟ್ ಅದು ನಿಮಗೆ ಯೂಸ್ ಮಾಡೋಕ್ಕಾಗ್ತಿರಲ್ಲ. ಯಾಕಂದರೆ ಕ್ಯಾನ್ಸಲೇಷನ್ ಮಾಡಿದ್ರಿಂದ ಡಿಆಕ್ಟಿವೇಟ್ ಆಗಿದೆ ಅಂತ ತೋರಿಸ್ತಿತ್ತು. ಬಟ್ ಇವಾಗ ಇನ್ನು 15 ಡೇಸಲ್ಲಿ ನಿಮ್ಮ ಕಾರ್ಡ್ಗಳು ಆಕ್ಟಿವೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಮಂತಿಂದ ನೀವು ಪ್ರತಿ ತಿಂಗಳು ಹೇಗೆ ಹೋಗಿ ರೇಷನ್ ಡಿಪೋನಲ್ಲಿ ಅಕ್ಕಿ ತೊಗೋತಿದ್ರಿ, ಮುಂದಿನ ತಿಂಗಳಿಂದ ನೀವು ರೇಷನ್ ಅಕ್ಕಿ ಕೂಡ ತೊಗೋಬೋದಾಗತ್ತೆ. ಹಾಗೆ ನೀವು BPL ರೇಷನ್ ಕಾರ್ಡಿಂದ ಏನೇನು ಯೋಜನೆಗಳಿದೆ ಅದೆಲ್ಲದೂ ಕೂಡ ಉಪಯೋಗನ ಪಡ್ಕೋಬಹುದು. ಲಾಸ್ಟ್ ಟೈಮ್ KH ಮುನಿಯಪ್ಪ ಅವರು ಹೇಳಿದಾಗ ಆಕ್ಟಿವೇಟ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಯಾವಾಗ ಏನು ಅಂತ ಅದ್ರ ಬಗ್ಗೆ ಯಾವುದೇ ರೀತಿ ತಿಳಿಸಿರ್ಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ ಸುದ್ದಿಗೋಷ್ಠಿನ ಮಾಡಿ ತಿಳಿಸಿದ್ದಾರೆ. ಇನ್ನು 15 ದಿವಸದಲ್ಲಿ ಯಾರೆಲ್ಲ ಅರ್ಹ ಫಲಾನುಭವಿಗಳದ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅವ್ರದ್ದೆಲ್ಲ ಆಕ್ಟಿವೇಟ್ ಮಾಡ್ಕೊಡ್ತೀವಿ ಅಂತ. ಖಂಡಿತವಾಗ್ಲೂ ಯಾರ್ದೆಲ್ಲ ಕ್ಯಾನ್ಸಲೇಷನ್ ಆಗಿದೆ ನೀವು ಒಂದು 15 ದಿನ ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕಾರ್ಡ್ ಆಕ್ಟಿವ್ ಆಗಿದೆಯಾ ಇಲ್ಲ ಅಂದ್ಬಿಟ್ಟು. ನಿಮಗೆ ರೇಷನ್ ಡಿಪೋಗೆ ತೊಗೊಂಡೋದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಅಕ್ಕಿ ಎಲ್ಲ ತೊಗೊಳಕ್ಕೆ ಹೋದಾಗ ನಿಮ್ಮದು ರೇಷನ್ ಕಾರ್ಡ್ ಕೊಟ್ಟಾಗ ಗೊತ್ತಾಗೇ ಆಗುತ್ತೆ. ಅವ್ರ ನಂಬರ್ನ ಟೈಪ್ ಮಾಡಿದ್ರೆ ಅವ್ರ ಸಿಸ್ಟಮಲ್ಲಿ ನಿಮ್ಮದು ಏನು ಆಕ್ಟಿವೇಟ್ ಆಗಿದೆ ಏನು ಅಂತ. ಸೊ ಮಿಸ್ ಮಾಡ್ದಲ್ಲೇ ಚೆಕ್ ಮಾಡಿ. ಖಂಡಿತವಾಗ್ಲೂ ನೀವು ಕೂಡ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದು ಯಾರ್ದಾರೋ ಕ್ಯಾನ್ಸಲೇಷನ್ ಆಗಿತ್ತು, ಅರ್ಹರಿದ್ರು ಅಂದ್ರೂ ಕ್ಯಾನ್ಸಲ್ ಆಗಿತ್ತು ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ, ಸುಮ್ಮನೆ ಹಂಗೆ ಇಟ್ಕೊಂಡಿರ್ತಾರೆ ಕ್ಯಾನ್ಸಲ್ ಆಗಿದೆ ಅಂತ. ಸೊ ಮಿಸ್ ಮಾಡ್ದಲೇ ಈ ಕಾರ್ಡ್ ಆಕ್ಟಿವೇಟ್ ಆದಮೇಲೆ ಇದರ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸರ್ಕಾರದ ಏನೇ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆದು ಕೂಡ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ, ಅದನ್ನ ಕೂಡ ತಿಳಿಸಿದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡ್ದಲೇ ಹಿಂದಿನ ವಿಡಿಯೋನ ಕೂಡ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಪ್ರತಿಯೊಬ್ಬರ ಸಪೋರ್ಟ್ ಹೀಗೆ ಇರಲಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.